ಬನ್ನಿ ಇವತ್ತು ಪ್ರಾನ್ಸ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋದ. ಕ್ಲೀನಾಗಿ ತೊಳೆದಿರೋ ಅಂತಹ ಪ್ರಾನ್ಸ್ಗೆ ಟರ್ಮರಿಕ್ ಪೌಡರ್ ಮತ್ತು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಂಡಿರಬೇಕು. ವೆಲ್ಕಮ್ ಟು ದ ಚಾನಲ್. ಸಿಂಪಲ್ಲಾಗಿ ಖುಷಿಯಾಗಿರೋಣ. ಇದು ಆದಮೇಲೆ ಕುದ್ದಿರೋಂತಹ ನೀರಿಗೆ ನಮ್ಮ ಊರ್ದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದರೆ ಅದು ಯೂಸ್ ಮಾಡಿ, ಇಲ್ಲ ನಮ್ಮ ಊರ್ದು ಮೆಣಸಿನ್ಕಾಯಿ ಇದ್ದರೆ ಅದನ್ನು ಹಾಕ್ಕೊಂಡು ಅದಕ್ಕೊಂದು ಮುಷ್ಟಿ ಆಗೋಷ್ಟು ಕ್ಯಾಶ್ಯೂನಟ್ನ ಹಾಕಿ ಸೈಡಲ್ಲಿ ಇಟ್ಬಿಡಿ. ಇನ್ನೊಂದು ಕಡೆ ಕೊತ್ತಂಬರಿ, ಆಮೇಲೆ ಪಾಪಿ ಸೀಡ್ಸ್ ಅಂತಾರಲ್ಲ, ಗಸಗಸೆ, ಪೆಪ್ಪರ್ ಪೌಡರು, ಮೆತ್ತೆ, ಹಾಗೆ ಸ್ವಲ್ಪ ಜೀರಿಗೆನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಿಮಗೆ ಬೇಕು ಅಂತ ಇದ್ದರೆ ಯು ಕ್ಯಾನ್ ಪುಟ್ ಅ ಲಿಟಲ್ ಸಾಸಿವೆ. ನಾನು ಘೀ ರೋಸ್ಟ್ಗೆ ಸಾಸಿವೆ ಹಾಕಲ್ಲ. ಹಾಗೆ ಸೈಡಲ್ಲಿ ಸ್ವಲ್ಪ ಹುಳಿನ ನೀರಲ್ಲಿ ಹಾಕಿಟ್ಟಿದೆ, ಏನಾದರೂ ಅದರದ್ದು ಕಚಡ ಇದ್ದರೆ ಹೋಗಲಿ ಅಂತ ಅಂದ್ಬಿಟ್ಟು. ಈ ಎಲ್ಲ ಮಸಾಲೆಗಳನ್ನು ಡ್ರೈ ರೋಸ್ಟ್ ಮಾಡಬೇಕು. ಡ್ರೈ ರೋಸ್ಟ್ ಅಂದರೆ ಒಂಚೂರು ಎಣ್ಣೆ ಹಾಕ್ಕೋಬಾರ್ದು, ನೀಟಾಗಿ ಡ್ರೈ ರೋಸ್ಟ್ ಮಾಡಬೇಕು. ನಾನು ನಂದಿನಿ ತುಪ್ಪನ ಉಪಯೋಗಿಸ್ತಾ ಇದ್ದೀನಿ. ಇವಾಗ ಒಂದು ಸಣ್ಣ ಪ್ಯಾನ್ ತೊಗೊಂಡು ಅದಕ್ಕೆ ತುಪ್ಪ ಹಾಕಿಬಿಟ್ಟು ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂತಹ ಪ್ರಾನ್ಸ್ನ ಇದಕ್ಕೆ ಹಾಕಿಬಿಟ್ಟು ಆ್ಯಕ್ಚುಲಿ ಫ್ರೈ ಮಾಡಬೇಕು. ಬಟ್ ಏನಾಗುತ್ತೆ ಅಂದರೆ ಇದು ಪ್ರಾನ್ಸ್ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ಆ ನೀರನ್ನ ಅದಾದಮೇಲೆ ಮಸಾಲೆ ಹಾಕೋ ಟೈಮಲ್ಲಿ ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಕಾಣಿಸುತ್ತೆ. ಇದನ್ನು ಸೈಡಲ್ಲಿ ಒಂದು ಕಡೆ ಇಟ್ಕೊಂಡು ಅದೇ ಪ್ಯಾನಿಗೆ ಮತ್ತೆ ತುಪ್ಪ ಚೆನ್ನಾಗಿ ಹಾಕಬೇಕು. ಆವಾಗಲೇ ಗೀ ರೋಸ್ಟ್ ಚೆನ್ನಾಗಿರೋದು. ಇನ್ಫ್ಯಾಕ್ಟ್ ನೀವು ಗ್ರೈಂಡ್ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಶುಂಠಿ ಹಾಕ್ಕೋಬೋದು. ನಾನು ಹಾಕಿಲ್ಲ, ಅದಕ್ಕೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್. ಹಾಗೆ ಈರುಳ್ಳಿ ಕೂಡ ಅಷ್ಟೇ ಪ್ಯೂರ್ಲಿ ಆಪ್ಷನಲ್. ನಮಗೆ ಚೆನ್ನಾಗಿರುತ್ತೆ, ಒಂಚೂರು ಗ್ರೇವಿ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ನಾನು ಅದನ್ನು ಹಾಕಿರ್ತೀನಿ. ಉಪ್ಪು ಹಾಕಿಬಿಟ್ಟು ಇದನ್ನು ನೀಟಾಗಿ ಫ್ರೈ ಮಾಡಿ. ಆ್ಯಕ್ಚುಲಿ ಕರಿಬೇವು ಸೊಪ್ಪು ಫಸ್ಟ್ಗೆ ಹಾಕಬೇಕು, ನನಗೆ ಮಿಸ್ ಆಗಿರೋದ್ರಿಂದ ಇವಾಗ ಹಾಕ್ತಾ ಇದ್ದೀನಿ. ಆವಾಗಲೇ ಇಟ್ಟಿರೋಂತಹ ಮೆಣಸು, ಡ್ರೈ ರೋಸ್ಟ್ ಮಾಡಿರೋಂತಹ ಎಲ್ಲ ಮಸಾಲೆಗಳ ಜೊತೆ ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ಒಂದು ಪೇಸ್ಟ್ನ ಮಾಡಿಬಿಟ್ಟು ನೋಡಿ ಈ ಥರ ಪ್ಯಾನ್ಗೆ ಹಾಕಿಬಿಟ್ಟು ಮಿಕ್ಸ್ ಮಾಡೋದು. ಕಂಪ್ಲೀಟ್ ಮ್ಯಾಜಿಕ್ ಆಫ್ ಗೀ ರೋಸ್ಟ್ ಹ್ಯಾಪನ್ಸ್ ಆಫ್ಟರ್ ದಿಸ್. ಎಷ್ಟು ಹೊತ್ತು ನೀವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತೀರೋ, ತುಪ್ಪ ಹಾಕ್ತಾನೇ ಇರಬೇಕು. 2-3 ರೌಂಡ್ಸ್ ತುಪ್ಪ ಹಾಕಲೇಬೇಕಾಗತ್ತೆ. ಸಿಮ್ಮಲ್ಲಿ ಇಟ್ಬಿಟ್ಟು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು, ಹೈ ಫ್ಲೇಮಲ್ಲಿ ಇಟ್ಬಿಟ್ಟು, ಹೀಗೆ ಡಿಫ್ರೆಂಟ್ ಫ್ಲೇಮ್ಗಳಲ್ಲಿ ಇಟ್ಬಿಟ್ಟು ಈ ಮಸಾಲಾನ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ಒಂಚೂರು ನಿಮ್ಮ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ನಾನು ನೀರು ಹಾಕ್ಕೊಂಡಿದ್ದೆ. ನೋಡಿ, ಈ ಥರ ಸೈಡಲ್ಲಿ ಮಸಾಲೆಗಳು ಬಿಡ್ತಾ ಬರುತ್ತೆ, ಆ ತುಪ್ಪ ಬಿಡ್ತಾ ಬರುತ್ತೆ, ಕಲರ್ ಚೇಂಜ್ ಆಗ್ತಾ ಇರೋದು ನೀವು ನೋಡ್ಬೋದು. ಸೈಡಲ್ಲಿ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿರೋಂತಹ ಅಥವಾ ಬೇಯಿಸಿಟ್ಕೊಂಡಿರೋಂತಹ ಪ್ರಾನ್ಸ್ನ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ರೆ ಸೂಪರ್ ಆಗಿರೋಂತಹ ತುಳುನಾಡು ಸ್ಪೆಷಲ್ ಪ್ರಾನ್ಸ್ ಗೀ ರೋಸ್ಟ್ ಸವಿಯಲು ಸಿದ್ಧ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.